Hello everyone, welcome back to my YouTube channel All in One. In this video we are going to study the notes and question and answers of class 7 Kannada chapter 15, that is Tarakarigala Mela. If you want the notes of other lesson or other subject, you can check my playlist of my channel. You can easily get from there. Abhyasa, first main question, Padagala Artha Tiliri. ಅಂಗ ಭಾಗ ಇರುಳುಗಣ್ಣು ಕತ್ತಲಾದಂತೆ ಕಣ್ಣು ಕಾಣದಿರುವುದು. ಕಲರವ ಮಧುರವಾದ ಧ್ವನಿ. ಘಾಟು ಕಟುವಾಸನೆ. ತವರು ಹುಟ್ಟಿದ ಮನೆ. ನಮನ ವಂದನೆ ನಮಸ್ಕಾರ. ಬಿಟ್ಟಿ ಪುಕ್ಕಟೆ ಉಚಿತ. ಮೇಳ ಕೊಡುವಿಕೆ ಗುಂಪು. ಅಜಾನುಬಾಹು ನೀಳವಾದ ತೋಳು ಉಳ್ಳವ. ಕಣಜ ಧಾನ್ಯವನ್ನು ಸಂಗ್ರಹಿಸುವ ಸ್ಥಳ. ಖ್ಯಾತಿ ಪ್ರಸಿದ್ಧಿ. ತಂಬೂರಿ ತಂತಿವಾದ್ಯ. ದಂಡು ಸೈನ್ಯ ಗುಂಪು. ನೆರೆ ಪಕ್ಕದ. ಭಿನ್ನವಿಸು ಕೋರಿಕೊಳ್ಳು. ಮನವಿ ಮಾಡು. ಸಭಿಕರು ಪ್ರೇಕ್ಷಕರು. ಸೆಕೆಂಡ್ ಮೇನ್ ಕ್ವೆಶ್ಚನ್, ಪ್ರಶ್ನೆಗಳು. ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವೆಶ್ಚನ್, ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ? ಆನ್ಸರ್, ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಏಪ್ರಿಲ್ 7ರಂದು ಆಚರಿಸಲಾಗುತ್ತದೆ. ಸೆಕೆಂಡ್ ಕ್ವೆಶ್ಚನ್, ವಿಶ್ವ ಆರೋಗ್ಯ ದಿನಾಚರಣೆಯಲ್ಲಿ ಯಾವುದರ ಮೇಳ ಏರ್ಪಟ್ಟಿತ್ತು? ಆನ್ಸರ್, ವಿಶ್ವ ಆರೋಗ್ಯ ದಿನಾಚರಣೆಯಲ್ಲಿ ತರಕಾರಿಗಳ ಮೇಳ ಏರ್ಪಟ್ಟಿತ್ತು. ಥರ್ಡ್ ಕ್ವೆಶ್ಚನ್, ತರಕಾರಿಯ ಮೇಳದಲ್ಲಿ ಯಾರು ಯಾರು ಪಾಲ್ಗೊಂಡಿದ್ದರು? ಆನ್ಸರ್, ತರಕಾರಿಯ ಮೇಳದಲ್ಲಿ ದವಸ ಧಾನ್ಯ, ಸೊಪ್ಪು ತರಕಾರಿ, ಹಣ್ಣು ಹಂಪಲು, ಔಷಧಿ ಸಸ್ಯಗಳು, ಸಾಂಬಾರ ಪದಾರ್ಥಗಳು ಪಾಲ್ಗೊಂಡಿದ್ದರು. ಫೋರ್ತ್ ಕ್ವೆಶ್ಚನ್, ಹೂಕೋಸಿನ ಸಹೋದರರು ಯಾರು? ಆನ್ಸರ್, ಹೂಕೋಸಿನ ಸಹೋದರರು ಗೆಡ್ಡೆಕೋಸು ಮತ್ತು ಎಲೆಕೋಸು. ಫಿಫ್ತ್ ಕ್ವೆಶ್ಚನ್, ಹೂಕೋಸು ಯಾವ ರೋಗಗಳನ್ನು ದೂರ ಮಾಡುತ್ತದೆ? ಆನ್ಸರ್, ಹೂಕೋಸು ಚರ್ಮ ರೋಗಗಳನ್ನು ದೂರ ಮಾಡುತ್ತದೆ. ಸಿಕ್ಸ್ತ್ ಕ್ವೆಶ್ಚನ್, ಈರುಳ್ಳಿಯನ್ನು ಇಂಗ್ಲಿಷ್, ತೆಲುಗು, ತಮಿಳು ಮತ್ತು ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ? ಆನ್ಸರ್, ಈರುಳ್ಳಿಯನ್ನು ಇಂಗ್ಲಿಷ್ನಲ್ಲಿ ಆನಿಯನ್, ತೆಲುಗಿನಲ್ಲಿ ಎರ್ರಗಡ್ಡ, ತಮಿಳಿನಲ್ಲಿ ವೆಂಗಾಯಂ ಮತ್ತು ಕನ್ನಡದಲ್ಲಿ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಎಂದು ಕರೆಯುತ್ತಾರೆ. ಸೆವೆಂತ್ ಕ್ವೆಶ್ಚನ್, ತರಕಾರಿಗಳ ಕಬ್ಬಿನಾಂಶ ಯಾವ ಕೊರತೆಯನ್ನು ನಿವಾರಿಸುತ್ತದೆ? ಆನ್ಸರ್, ತರಕಾರಿಗಳ ಕಬ್ಬಿನಾಂಶ ರಕ್ತಹೀನತೆಯನ್ನು ನಿವಾರಿಸುತ್ತದೆ. ನೆಕ್ಸ್ಟ್, ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವೆಶ್ಚನ್, ಹೀರೆಕಾಯಿ ತನ್ನನ್ನು ಹೇಗೆ ಪರಿಚಯಿಸಿಕೊಂಡಿತು? ಆನ್ಸರ್, ಹೀರೆಕಾಯಿ ತನ್ನನ್ನು, ಓ ನನ್ನ ಪ್ರೀತಿಯ ಸಹೋದರರೇ, ನಾನು ಯಾರು ಬಲ್ಲಿರಾ? ನನ್ನ ಮೈಬಣ್ಣ ಹಸಿರು, ನೋಡಿ ಮೈಯೆಲ್ಲ ಸುಕ್ಕುಗಟ್ಟಿದೆ. ನಾನು ಭಾರತದಲ್ಲಿಯೇ ಹುಟ್ಟಿದ್ದು,
ಚಪ್ಪರದ ಬಳ್ಳಿಯಲ್ಲಿ ಜೋತು ಬೀಳುತ್ತೇನೆ. ನಾನೆಂದರೆ ನಿಮಗೆಲ್ಲ ತುಂಬ ಇಷ್ಟ. ನನ್ನ ಹೆಸರನ್ನು ಕೇಳಿದರೆ ಹಿರಿ ಹಿರಿ ಹಿಗ್ಗುತ್ತೀರಿ. ಈಗಲಾದರೂ ತಿಳಿಯಿತೆ ನಾನು ಯಾರೆಂದು. ನಾನೇ ಹೀರೆಕಾಯಿ ಎಂದು ಪರಿಚಯಿಸಿಕೊಂಡಿತು. ಸೆಕೆಂಡ್ ಕ್ವೆಶನ್, ಸೋರೆಕಾಯಿ ತನ್ನ ವಿಶೇಷತೆಯ ಬಗ್ಗೆ ಏನೆಂದು ಹೇಳಿತು? ಆನ್ಸರ್, ಸೋರೆಕಾಯಿ ತನ್ನ ವಿಶೇಷತೆಯ ಬಗ್ಗೆ ಈ ರೀತಿ ಹೇಳಿತು. ನನ್ನ ತವರು ಭಾರತ ಹುಳಿ, ಕಡುಬು, ಪಲ್ಯ, ಉಪ್ಪಿನಕಾಯಿ, ದೋಸೆ, ಹಲ್ವಾ ಮುಂತಾದ ಅಡುಗೆಗಳಿಗೆ ನನ್ನನ್ನು ಬಳಸುತ್ತೀರಿ. ಹಲವು ಪೌಷ್ಟಿಕಾಂಶಗಳ ಕಣಜವೇ ಆಗಿದ್ದೇನೆ. ನಾನು ಬಲಿತ ಮೇಲೆ ನನ್ನ ಹೊಟ್ಟೆಯೊಳಗಿನ ಬೀಜಗಳನ್ನು ಹೊರತೆಗೆದು ಬುರುಡೆಯಾಕಾರದ ಹೊರಕವಚವನ್ನು ಒಣಗಿಸಿ ತಂಬೂರಿ ಮಾಡಿ ಗೀಗೀ ಪದಗಳನ್ನು ಆಡುತ್ತೀರಿ. ಸಂಗೀತಕ್ಕೆ ನನ್ನ ಕೊಡುಗೆ ಅಪಾರ ಎಂದು ಹೇಳಿತು. ಥರ್ಡ್ ಕ್ವೆಶನ್, ನುಗ್ಗೆ ಸೊಪ್ಪಿನ ಪ್ರಯೋಜನಗಳೇನು? ಆನ್ಸರ್, ನುಗ್ಗೆ ಸೊಪ್ಪಿನ ಜೊತೆಗೆ ಕಾಯಿಯನ್ನು ನೀಡುತ್ತದೆ. ಯುಗಾದಿ ಹಬ್ಬದಲ್ಲಿ ನುಗ್ಗೆಯನ್ನು ಕೊಂಡೊಯ್ಯುತ್ತಾರೆ. ನುಗ್ಗೆಯನ್ನು ಪಲ್ಯ, ಸಾಂಬಾರು ಮುಂತಾದ ಅಡುಗೆಗಳಲ್ಲಿ ಬಳಸುತ್ತಾರೆ. ಇದರಲ್ಲಿ ಕಬ್ಬಿಣ, ಕ್ಯಾಲ್ಸಿಯಂ ಜೊತೆಗೆ ಎ ಮತ್ತು ಸಿ ಜೀವಸತ್ವಗಳಿವೆ. ಮಕ್ಕಳ ಬೆಳವಣಿಗೆಗೆ ಸಹಾಯಕಾರಿ. ಇರುಳುಗಣ್ಣಿನ ತೊಂದರೆಯನ್ನು ನಿವಾರಿಸುತ್ತದೆ. ಫೋರ್ತ್ ಕ್ವೆಶನ್, ಕೊತ್ತಂಬರಿ ಸೊಪ್ಪನ್ನು ಯಾವ ಯಾವ ಅಡುಗೆಗಳಿಗೆ ಬಳಸುತ್ತಾರೆ? ಆನ್ಸರ್, ಕೊತ್ತಂಬರಿ ಸೊಪ್ಪನ್ನು ವಡೆ, ಉಪ್ಪಿಟ್ಟು, ಚಿತ್ರಾನ್ನ, ಬಾತು, ಸಾಂಬಾರು, ಪಲ್ಯ, ಮಜ್ಜಿಗೆ ಹೀಗೆ ಎಲ್ಲ ತಿಂಡಿ ತಿನಿಸುಗಳಿಗೆ ಬಳಸುತ್ತಾರೆ. ಫಿಫ್ತ್ ಕ್ವೆಶನ್, ತರಕಾರಿಗಳ ಮೇಳದಿಂದ ಜನರಿಗಾದ ಪ್ರಯೋಜನಗಳೇನು? ಆನ್ಸರ್, ತರಕಾರಿಗಳ ಮೇಳದಿಂದ ಜನರು ಆರೋಗ್ಯವೇ ಭಾಗ್ಯ ಎಂದು ತಿಳಿದರು. ಹೆಚ್ಚು ಹೆಚ್ಚು ತರಕಾರಿಗಳನ್ನು ಕೊಂಡು ಮನೆಗೆ ತೆರಳಿದರು. ತರತರದ ಅಡುಗೆಗಳನ್ನು ಮಾಡಿ ಉಂಡರು. ಆರೋಗ್ಯವಂತರಾಗಿ ಬಾಳಿದರು. ವ್ಯಕ್ತಿಯ ಆರೋಗ್ಯದಲ್ಲಿ ದೇಶದ ಆರೋಗ್ಯವಿದೆ ಎಂಬುದನ್ನು ಸಾರಿದರು. ನೆಕ್ಸ್ಟ್ ಒನ್, ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ. ಫಸ್ಟ್ ಕ್ವೆಶನ್, ಗೋಬಿ ಮಂಚೂರಿ ಎಂದರೆ ನಿಮಗೆ ಬಲು ಪ್ರೀತಿ ಅಲ್ಲವೇ? ಆನ್ಸರ್, ಈ ಮಾತನ್ನು ಹೂಕೋಸು ನೆರೆದ ಬಂಧುಗಳಿಗೆ ಹೇಳಿತು. ಸೆಕೆಂಡ್ ಕ್ವೆಶನ್, ಏಕೆ ನನ್ನನ್ನು ನೋಡುತ್ತಿದ್ದಂತೆ ಕಣ್ಣು ಮುಚ್ಚಿದಿರಿ? ಆನ್ಸರ್, ಈ ಮಾತನ್ನು ಈರುಳ್ಳಿ ನೆರೆದವರಿಗೆ ಹೇಳಿತು. ಥರ್ಡ್ ಕ್ವೆಶನ್, ನಾನು ಮರದ ಮೇಲೆ ಇರುವವಳು. ಆನ್ಸರ್, ಈ ಮಾತನ್ನು ನುಗ್ಗೆಕಾಯಿ ನೆರೆದವರಿಗೆ ಹೇಳಿತು. ಫೋರ್ತ್ ಕ್ವೆಶನ್, ಸಂಗೀತಕ್ಕೆ ನನ್ನ ಕೊಡುಗೆ ಅಪಾರ. ಆನ್ಸರ್, ಈ ಮಾತನ್ನು ಸೋರೆಕಾಯಿ ಮೇಳದಲ್ಲಿ ಸೇರಿದವರಿಗೆ ಹೇಳಿತು. ನೆಕ್ಸ್ಟ್, ಟಿಪ್ಪಣಿ ಬರೆಯಿರಿ. ಫಸ್ಟ್ ಕ್ವೆಶನ್, ಆರೋಗ್ಯವೇ ಭಾಗ್ಯ. ಆನ್ಸರ್, ಆರೋಗ್ಯ ಎಂಬುದು ಹಣಕ್ಕಿಂತ ಅಮೂಲ್ಯವಾದದ್ದು.
ಆದ್ದರಿಂದಲೇ ಆರೋಗ್ಯವೇ ಭಾಗ್ಯ ಎಂದು ಹೇಳುತ್ತಾರೆ. ಎಷ್ಟೇ ಸಿರಿ ಸಂಪತ್ತು ಇದ್ದರೂ ಆರೋಗ್ಯವಿಲ್ಲದಿದ್ದರೆ ಅದನ್ನು ಅನುಭವಿಸಲು ಸಾಧ್ಯವಿಲ್ಲ. ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವು ಅತ್ಯಂತ ಮುಖ್ಯ. ಇಂದಿನ ಕಾಲದಲ್ಲಿ ಆರೋಗ್ಯದ ಕಡೆ ಗಮನ ಹರಿಸದೆ ಹಣ ಸಂಪಾದನೆಗೆ ಹವಣಿಸುತ್ತಾರೆ. ಕೊನೆಗೆ ಸಂಪಾದಿಸಿದ ಹಣವನ್ನೆಲ್ಲ ಅನಾರೋಗ್ಯಕ್ಕೆ ವ್ಯಯಗೊಳಿಸುತ್ತಾರೆ. ಆದ್ದರಿಂದ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಆಗ ಎಲ್ಲ ಸೌಲಭ್ಯಗಳನ್ನು ಅನುಭವಿಸಬಹುದು. ಸೆಕೆಂಡ್ ಕ್ವೆಶ್ಚನ್, ಹಸಿರು ತರಕಾರಿಗಳ ಸೇವನೆ. ಆನ್ಸರ್: ಉತ್ತಮ ಆರೋಗ್ಯಕ್ಕೆ ಸಮತೋಲನ ಆಹಾರವನ್ನು ಸೇವಿಸಬೇಕು. ಹಸಿರು ತರಕಾರಿಗಳು ನೀರು, ನಾರಿನಾಂಶ, ಖನಿಜ, ಪೋಷಕಾಂಶಗಳನ್ನು ಒಳಗೊಂಡಿರುತ್ತವೆ ಹಾಗೂ ಅನೇಕ ರೋಗಗಳು ಬರದಂತೆ ತಡೆಗಟ್ಟುತ್ತವೆ. ಬಂದಂತಹ ರೋಗಗಳನ್ನು ಗುಣಪಡಿಸುತ್ತವೆ. ಉದಾಹರಣೆಗೆ, ಸಕ್ಕರೆ ಕಾಯಿಲೆ ಇದ್ದವರು ಹಾಗಲಕಾಯಿಯನ್ನು ಸೇವಿಸುತ್ತಾರೆ. ರಕ್ತಹೀನತೆ ಇದ್ದವರು ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪನ್ನು ಸೇವಿಸುತ್ತಾರೆ. ಕಣ್ಣಿನ ಉತ್ತಮ ಆರೋಗ್ಯಕ್ಕಾಗಿ ಪಪ್ಪಾಯ, ಕ್ಯಾರೆಟ್ ಬಳಸುತ್ತಾರೆ. ಹೀಗೆ ಹಸಿರು ತರಕಾರಿಗಳು ಜೀವನದ ಅತ್ಯಮೂಲ್ಯ ಭಾಗವಾಗಿದೆ. ನೆಕ್ಸ್ಟ್ ತರಕಾರಿಗಳನ್ನು ಅವುಗಳ ಬಣ್ಣದೊಂದಿಗೆ ಹೊಂದಿಸಿ ಬರೆಯಿರಿ. ಫಸ್ಟ್ ಒನ್ ಹೀರೆಕಾಯಿ. ಆನ್ಸರ್: ಹಸಿರು. ಸೆಕೆಂಡ್ ಒನ್ ಮೂಲಂಗಿ. ಆನ್ಸರ್: ಬಿಳಿ. ಥರ್ಡ್ ಒನ್ ಕ್ಯಾರೆಟ್. ಆನ್ಸರ್: ಕೇಸರಿ. ಫೋರ್ತ್ ಒನ್ ಟೊಮೆಟೊ. ಆನ್ಸರ್: ಕೆಂಪು. ಫಿಫ್ತ್ ಒನ್ ಬೀಟ್ರೋಟ್. ಆನ್ಸರ್: ನೇರಳೆ. ಸಿಕ್ಸ್ತ್ ಒನ್ ನಿಂಬೆ. ಆನ್ಸರ್: ಹಳದಿ. ನೆಕ್ಸ್ಟ್ ಒನ್ ತರಕಾರಿಗಳನ್ನು ಅವುಗಳ ರುಚಿಯೊಂದಿಗೆ ಹೊಂದಿಸಿ ಬರೆಯಿರಿ. ಆನ್ಸರ್: ಫಸ್ಟ್ ಒನ್ ಮೆಣಸಿನಕಾಯಿ. ಆನ್ಸರ್: ಘಾಟು. ಸೆಕೆಂಡ್ ಒನ್ ಮೂಲಂಗಿ. ಆನ್ಸರ್: ಖಾರ. ಥರ್ಡ್ ಒನ್ ನಿಂಬೆ. ಆನ್ಸರ್: ಹುಳಿ. ಫೋರ್ತ್ ಒನ್ ಟಮೋಟಾ. ಆನ್ಸರ್: ಸಿಹಿ. ಫಿಫ್ತ್ ಒನ್ ಹಾಗಲಕಾಯಿ. ಆನ್ಸರ್: ಕಹಿ. ಥರ್ಡ್ ಮೇನ್ ಕ್ವೆಶ್ಚನ್, ಭಾಷಾಭ್ಯಾಸ. ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಫಸ್ಟ್ ಕ್ವೆಶ್ಚನ್, ದಿನಾಚರಣೆ. ಆನ್ಸರ್: ದಿನ ಪ್ಲಸ್ ಆಚರಣೆ. ಸೆಕೆಂಡ್ ಒನ್ ಒಂದೊಂದು. ಆನ್ಸರ್: ಒಂದು ಪ್ಲಸ್ ಒಂದು. ಥರ್ಡ್ ಒನ್ ಖನಿಜಾಂಶ. ಆನ್ಸರ್: ಖನಿಜ ಪ್ಲಸ್ ಅಂಶ. ಫೋರ್ತ್ ಒನ್ ಮೈಯೆಲ್ಲ. ಆನ್ಸರ್: ಮೈ ಪ್ಲಸ್ ಎಲ್ಲ. ಫಿಫ್ತ್ ಒನ್ ಇರುಳುಗಣ್ಣು. ಆನ್ಸರ್: ಇರುಳು ಪ್ಲಸ್ ಕಣ್ಣು. ಸಿಕ್ಸ್ತ್ ಒನ್ ಪೌಷ್ಟಿಕಾಂಶ. ಆನ್ಸರ್: ಪೌಷ್ಟಿಕ ಪ್ಲಸ್ ಅಂಶ. ಸೆವೆಂತ್ ಒನ್ ಬುರುಡೆಯಾಕಾರ. ಆನ್ಸರ್: ಬುರುಡೆಯ ಪ್ಲಸ್ ಆಕಾರ. ನೆಕ್ಸ್ಟ್ ಒನ್ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಫಸ್ಟ್ ಒನ್ ಆರೋಗ್ಯ, ಅನಾರೋಗ್ಯ. ಸೆಕೆಂಡ್ ಒನ್ ರುಚಿ, ಅರುಚಿ. ಥರ್ಡ್ ಒನ್ ರೋಗ, ನಿರೋಗ. ಫೋರ್ತ್ ಒನ್ ನಿರ್ಗಮಿಸು, ಆಗಮಿಸು. ಫಿಫ್ತ್ ಒನ್ ಶುದ್ಧಿ, ಅಶುದ್ಧಿ. ಸಿಕ್ಸ್ತ್ ಒನ್ ಪೌಷ್ಟಿಕತೆ, ಅಪೌಷ್ಟಿಕತೆ. ನೆಕ್ಸ್ಟ್ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿ ಬರೆಯಿರಿ.
ಆನ್ಸರ್. ಫಸ್ಟ್ ಕ್ವೆಶನ್ ಕಲರವ. ಆನ್ಸರ್. ಹಕ್ಕಿಗಳ ಕಲರವ ಕೇಳಲು ಇಂಪಾಗಿರುತ್ತದೆ. ಸೆಕೆಂಡ್ ಒನ್ ಮೇಳ. ಆನ್ಸರ್. ನಮ್ಮ ಶಾಲೆಯಲ್ಲಿ ಹಣ್ಣು ತರಕಾರಿಗಳ ಮೇಳ ಏರ್ಪಡಿಸುತ್ತಾರೆ. ಥರ್ಡ್ ಕ್ವೆಶನ್ ಭಿನ್ನವಿಸು. ಆನ್ಸರ್. ರಾಜರ ಮುಂದೆ ಪ್ರಜೆಗಳು ತಮ್ಮ ಕಷ್ಟಗಳನ್ನು ಭಿನ್ನವಿಸಿಕೊಂಡರು. ಫೋರ್ತ್ ಒನ್ ಕನಜ. ಆನ್ಸರ್. ಹಿಂದಿನ ಕಾಲದಲ್ಲಿ ಭತ್ತವನ್ನು ಕನಜಗಳಲ್ಲಿ ಸಂಗ್ರಹಿಸುತ್ತಿದ್ದರು. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಚಾಪ್ಟರ್ 15 ತರಕಾರಿಗಳ ಮೇಳ. As I told you, if you want more lesson, check the playlist of my channel. Thank you.